ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಕ್ಷಣ ಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಮೆರವಣಿಗೆ ಸಾಗಲಿದೆ. ನಮ್ಮ ಜೊತೆ ಮಾತಾಡ್ಲಿಕ್ಕೆ ಹಿರಿಯ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಂತೂ ಇಂತೂ ಅಂತಿಮ ಕ್ಷಣಕ್ಕೆ ಬಂದಿದ್ದೀವಿ ಸರ್. ಈ ಕ್ಷಣಕ್ಕೆ ನಿಮ್ಮ ಮಾತು ಸರ್. ಹೌದು, ಈಗ ನಾವು ಇದಕ್ಕೆ ಕಾಯ್ತಾ ಇದ್ವಿ. ಸೊ ಜಂಬೂ ಸವಾರಿಗೆ ಇಷ್ಟೊಂದು ತಾಲೀಮನ್ನ ಮಾಡಿದ್ದೀವಿ. ಇವತ್ತು ಏನಂದ್ರೆ ಎಲ್ಲ ಆನೆಗಳು ಕೂಡ ಸಿದ್ಧರಾಗಿದ್ದಾವೆ, ಅವು ಕೂಡ ಅಲಂಕರಿತಗೊಳ್ತಾ ಇದ್ದಾವೆ. ಈಗ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಈ ವರ್ಷ ಜಂಬೂ ಸವಾರಿ ವಿಜೃಂಭಣೆಯಿಂದ ನಡೆಯುತ್ತೆ. ಆಮೇಲೆ ಎಲ್ಲ 14 ಆನೆಗಳನ್ನು ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ತಾ ಇದ್ದೀವಿ. ಸೊ ತುಂಬ ವಿಜೃಂಭಣೆಯಿಂದ ಇದು ಮೈಸೂರಿನ ಸಂಸ್ಕೃತಿಗೆ ಒಂದು ಇದು ಕಲರವ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಜಂಬೂ ಸವಾರಿ ಇಲ್ಲದೇನೆ ಮೈಸೂರು ದಸರಾ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲರೂ ಏನು ವೇಟ್ ಮಾಡ್ತಾ ಇರುವಂಥ ಇದು ಕ್ಷಣಗಳ ಆಲ್ರೆಡಿ ಬಂದಾಗಿದೆ. ಸೊ ಎಲ್ಲರೂ ಕೂಡ ಎಲ್ಲಿ ಇರ್ತೀರಾ ಕಣ್ ತುಂಬ್ಕೊಳ್ಳಿ ಎಲ್ಲರೂ ಈ ಜಂಬೂ ಸವಾರಿಯನ್ನು. ಇದು ಲೈವ್ ಸ್ಟ್ರೀಮಿಂಗ್ ಕೂಡ ಇರುತ್ತೆ, ಮತ್ತು ದಾರಿ ಉದ್ದಕ್ಕೂ ಅವಕಾಶಗಳಿರುತ್ತೆ. ಹಾಗಾಗಿ ಸೇಫ್ ಡಿಸ್ಟೆನ್ಸ್ ಅಲ್ಲಿ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ಕಣ್ ತುಂಬ್ಕೊಳ್ಳಿ. ವರ್ಷದಿಂದ ವರ್ಷಕ್ಕೆ ಸರ್ ಆನೆಗಳ ಕ್ರೇಜ್ ಹೆಚ್ಚಾಗ್ತಿದೆ ಸರ್. ಈ ವರ್ಷ ಅಂತೂ ಭಯಂಕರ ಕ್ರೇಜ್. ಖಂಡಿತ ದ ಎಲಿಫೆಂಟ್ಸ್ ಬಿಕಮ್ಸ್ ಸೆಲೆಬ್ರಿಟೀಸ್. ಯಾಕಂದ್ರೆ ಅವೇ ಸೆಲೆಬ್ರಿಟೀಸ್ ಆಗಿಬಿಟ್ಟಿದ್ದಾವೆ. ಪ್ರತಿಯೊಂದು ಆನೆಗೂ ಒಂದೊಂದು ಫ್ಯಾನ್ ಬೇಸ್, ಪ್ರತಿಯೊಂದು ಆನೆಗೂ ಎಲ್ಲ ಜನ ಅಂದ್ರೆ ಗುರುತಿಸುವಂತ ಮಟ್ಟಿಗೂ ಹೋಗಿದೆ, ಗುರುತಿಸುವಂತ ಮಟ್ಟಿಗೆ ಇದು ಆಗಿದೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಇದೊಂದು ನಮ್ಮ ಅರಣ್ಯ ಇಲಾಖೆಗೂ ಕೂಡ ನಾನು ಇದು ಏನು ಅಂದ್ರೆ, ನಾವು 2 ಹಂತದಲ್ಲಿ ಅದೇ ಆನೆಗಳನ್ನು 2 ಹಂತದಲ್ಲಿ ನೋಡ್ತೀವಿ. ಒಂದು ಮಾನವ ವನ್ಯಜೀವಿ ಸಂಘರ್ಷ. ಅಲ್ಲಿ ಆನೆಗಳ ಬಗ್ಗೆ ಇರುವಂತ ಮನುಷ್ಯನಿಗೆ ಇರುವಂತ ಪ್ರೆಷರು, ಮತ್ತೆ ಆನೆಗಳ ಮೇಲೆ ಇರುವಂತ ಇದು ಏನು ನಮ್ಮ ಆನೆ ಇಲ್ಲಿ ಬರ್ತಾ ಇದೆ ಅಂತ ಅದೊಂದು ಸಂಘರ್ಷ ಒಂದು ಏರ್ಪಡುತ್ತೆ. ಇಲ್ಲಿ ನೋಡಿದ್ರೆ ಅದೇ ಉಲ್ಟಾ, ಅದೇ ಆನೆಗಳು ಇದನ್ನ ಏನೋ ಆನೆಗಳನ್ನ ಜನ ಇದನ್ನ ಏನೋ ಮೆಚ್ಚುವಂಥದ್ದು, ಅದನ್ನ ಪ್ರೀತಿ ಮಾಡುವಂಥದ್ದು ಇದು ಆನೆಗಳನ್ನ. ಸೊ ನಾವು ಕೋ ಎಕ್ಸಿಸ್ಟೆನ್ಸ್ ಎರಡನ್ನೂ ಬದುಕಬೇಕು ಅನ್ನೋದನ್ನ ನಮ್ಮ ಮೆಸೇಜ್ ಅಷ್ಟೇ. ಸೊ ಎರಡೂ ಬೇಕು, ಜನರು ಬೇಕು, ಪ್ಲಸ್ ಇದನ್ನ ಎಲ್ಲ ಪ್ರಾಣಿಗಳು ಉಳಿಬೇಕು. ಹಾಗಾಗಿ ಕೋ ಎಕ್ಸಿಸ್ಟೆನ್ಸ್ ಇಸ್ ದ ಬೆಸ್ಟ್. ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ನಮ್ಮಲ್ಲಿ ಬೆರೆತೋಗಿರುವಂತ ಆನೆಗಳದೇ ಒಂದು ಬೆಸ್ಟ್ ಎಕ್ಸಾಂಪಲ್ ನಾವು ಹೇಳ್ಬೋದು. ಸರ್, ಈ ಬಾರಿ ಅಂಬಾರಿ ಯಾರು ಹೊಡ್ತಾರೆ ಸರ್? ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ನೇನು ಅಭಿಮನ್ಯು ಬಿಟ್ರೆ ಬೇರೆ ಇದು ಅಂತ ಬಲಶಾಲಿ ಮತ್ತಂತ ಒಳ್ಳೆ ಆನೆ ನಮ್ಗೆ ನಮ್ಮ ಇಲಾಖೆಗೆ ಒಂದು ಕಿರೀಟ ಅದು. ಹಾಗಾಗಿ ಅವನೇ ಹೋಗುದು. ಕುಮ್ಕಿ ಆನೆಗಳು ಯಾವ ಇರ್ತವೆ ಸರ್? ಕುಮ್ಕಿ, ರೂಪ ಮತ್ತು ನಮ್ಗೆ ಕಾವೇರಿ ಇರ್ತವೆ. ಕಾವೇರಿ ಮತ್ತೆ ರೂಪ ಚೆನ್ನಾಗಿ ಇದೆ ಪರ್ಫಾರ್ಮ್ ವೆಲ್. ಹಾಗಾಗಿ ಅವರನ್ನ ನಾವು ಕುಮ್ಕಿಯಾಗಿ ಇಟ್ಕೊಂಡಿದ್ದೀವಿ. ಈಗ ನಿಶಾನೆ ಆನೆ ಯಾವುದು ಸರ್? ನಿಶಾನೆ ಆನೆ ಧನಂಜಯ, ನೌಪತ್ ಆನೆ ಬಂದು ಗೋಪಿ, ಸಾಲಾನೆಗಳಲ್ಲಿ ಉಳಿದ ಆನೆಗಳು ಬರ್ತಾವೆ. ಹಾಗೆ ಈಗ ಆನೆಗಳ ಆರೋಗ್ಯ ಹೇಗಿದೆ ಸರ್? ನೀವು ನೋಡಿರ್ಬೋದು, ಈಗ ಜಸ್ಟ್ ಅದು ಏನಂತಂದ್ರೆ ವೇಟ್ ಚೆಕ್ ಕೂಡ ಮಾಡಿದೀವಿ. ವೇಟ್ ಚೆಕ್ ಮಾಡಿದಾಗ ಎಲ್ಲ ಆನೆಗಳದ್ದು ವೇಟ್ ಕೂಡ 200, 300, 400 ಈ ತರ ಗೇನ್ ಆಗಿದೆ. ಯಾಕಂದ್ರೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಫುಡ್ ಕೊಡ್ತೀವಿ, ಆಮೇಲೆ ಒಳ್ಳೆ ಎಕ್ಸರ್ಸೈಸ್ ಮಾಡಿಸ್ತೀವಿ. ಹಾಗಾಗಿ ಅದರ ಎಲ್ಲ ಇದು ಏನು ಬೋನ್ಸ್ಗಳು ಗಟ್ಟಿ, ಮತ್ತೆ ಇದನ್ನು ಕೂಡ ಮಸಲ್ಸ್ ಕೂಡ ಗಟ್ಟಿ ಆಗುತ್ತೆ. ಸೊ ಅದು ಕೂಡ ಒಂದು ಸ್ಟ್ರಾಂಗ್ ಎಲಿಫೆಂಟ್ ಆಗಿ ಇಲ್ಲಿ ನಿಲ್ಲುತ್ತೆ. ಅದಕ್ಕೆ ಯಾವುದೇ ಸ್ಟ್ರೆಸ್ ಕೂಡ ಕೊಡಲ್ಲ ನಾವು. ಒಂದು ಏನು ಇದು ಶಬ್ದ ಒಂದು ಬಿಟ್ರೆ ಇಲ್ಲಿ ತಾಲೀಮ್ ಟೈಮಲ್ಲಿ, ಉಳಿದ ಟೈಮಲ್ಲಿ ಯಾವುದೇ ಸ್ಟ್ರೆಸ್ ಕೊಡಲ್ಲ. ಆದ ಕಾರಣ ನಮ್ಮ ಎಲಿಫೆಂಟ್ಸ್ಗಳು ತುಂಬಾ ಆರೋಗ್ಯ ರೀತಿಯಾಗಿ ಸೊ ಆರಾಮಾಗಿ ಇದಾವೆ ಅಂತ ಅರ್ಥ. ಸೊ ನೀವು ಗಮನಿಸ್ಬೋದು, ಎಲ್ಲ ಎಲಿಫೆಂಟ್ಸ್ಗಳದ್ದು ಕಿವಿಗಳು ಯಾವಾಗಲೂ ಹೀಗೆ ಬಡಿತಾ ಇರುತ್ತಲ್ಲ, ಅಂದ್ರೆ ಇಟ್ಸ್ ಕೂಲ್, ಪ್ರೆಷರ್ ಯಾವುದೂ ಇಲ್ಲ ಅಂತೇಳಿ. ಸಪೋಸ್ ಏನಾದ್ರೂ ನಿಂತು ಸ್ಲೋ ಮೂಮೆಂಟ್ ಇದು ಆದ್ರೆ ಕೂಡ ಅದು ಕಿವಿಗಳ ಇದನ್ನ ಕಡಿಮೆ ಆಗುತ್ತೆ. ಎಲ್ಲ ಅಬ್ಸರ್ವ್ ಮಾಡ್ತೀವಿ ನಾವು. ಬಟ್ ತುಂಬಾ ಕ್ರೌಡ್ ಇರ್ತದೆ ಸರ್, ಅದ್ರ ನಡುವೆ ಹೆಂಗೆ ಸರ್ ಮ್ಯಾನೇಜ್ ಮಾಡ್ತೀವಿ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ, ಆನೆ ಗಮನವನ್ನ ಬೇರೆ ಕಡೆ ತರಿಸ್ತೀವಿ. ಅಂದ್ರೆ ಜನರ ಕಡೆ ಗಮನ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸ್ಪೆಷಲ್ ಕುಸ್ರೆ ಅಂತ ಹೇಳ್ಬಿಟ್ಟು ಒಂದು ಫುಡ್ ಅನ್ನ ಕಟ್ತೀವಿ. ಅದನ್ನ ಈಚ್ ಆನೆಗೂ ಒಂದೊಂದು ಚೀಲ, ಒಂದೊಂದು ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಎಲ್ಲ 3 ಪ್ಲೇಸ್ಗಳಲ್ಲಿ ದಾರಿ ಉದ್ದಕ್ಕೂ ನಿಂತ್ಕೊಂಡಿರ್ತಾರೆ. ಸೊ ಅದನ್ನ ಕೊಡ್ತಾ ಹೋಗ್ತಾರೆ. ಅದು ತಿನ್ನೋ ಕಡೆ ಗಮನ ಹರಿಸುತ್ತೆ. ಅವಾಗ ಸೊ ಅದ್ರ ಮೇಲೆ ಅಂದ್ರೆ ಜನರ ಮೇಲೆ ಗಮನ ಹೋಗಲ್ಲ. ಅದು ಆ ಪ್ರೆಷರ್ ಅನ್ನ ಕಡಿಮೆ ಮಾಡುತ್ತೆ, ಅದ್ರ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಎನಿವೇ ಸರ್, ಈ ಬಾರಿಯ ದಸರಾ ಇತಿಹಾಸ ಪುಟದಲ್ಲಿ ದಾಖಲಾಗ್ಲಿ. 1 ಸೆಕೆಂಡ್ ಸರ್, ಅಭಿನಂದನೆಗಳು. ಮೊದಲಿಗೆ ಅಡ್ವಾನ್ಸ್ ಆಗಿ ಹೇಳ್ತಿದೀವಿ, ಈ ಬಾರಿ ದಸರಾ ಯಶಸ್ವಿ ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ನಾಡಹಬ್ಬ ದಸರಾ ಶುಭಾಶಯಗಳು. ಇದಿಷ್ಟು ಹಿರಿಯ ಅರಣ್ಯಾಧಿಕಾರಿ ಡಾಕ್ಟರ್ ಪ್ರಭುಗೌಡ ಅವರ ಮಾತುಗಳು. ಈ ಬಾರಿಯ ದಸರಾ ಇತಿಹಾಸದ ಪುಟದಲ್ಲಿ ದಾಖಲಾಗ್ಲಿ ಅನ್ನೋದು ನಾವು ಕಾಯ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ರೀತಿಯ ಸರ್ವ ತಯಾರಿ ಕೂಡ ಆಗಿದೆ. ನಾವು ಸನ್ನದ್ಧವಾಗಿದ್ದೇವೆ. ಈ ಬಾರಿಯ ನಾಡ ಅಧಿದೇವತೆ ಚಾಮುಂಡಿ ತಾಯಿಯನ್ನ ವಿರಾಜಮಾನಳಾಗಿ ಹೊತ್ತು ಸಾಗ್ಲಿಕ್ಕೆ ಸನ್ನದ್ಧರಾಗಿದ್ದೇವೆ ಅನ್ನೋ ಮಾತನ್ನ ಹೇಳ್ತಾರೆ. ಕ್ಯಾಮರಾಮನ್ ಹರ್ಷಿತ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.